ನಮಸ್ಕಾರ. ಚುನಾವಣೆ ಅಂದ್ರೆ ಕೇವಲ ಅಧಿಕಾರಕ್ಕಾಗಿ ನಡೆಯೋ ಒಂದು ಸ್ಪರ್ಧೆ ಅಲ್ಲ. ಅದು ಉತ್ತಮ ಆಡಳಿತವನ್ನ ರೂಪಿಸಲು ಡೇಟಾವನ್ನ ಬಳಸಿಕೊಳ್ಳೋ ಒಂದು ಅದ್ಭುತ ಅವಕಾಶ. ಇವತ್ತು ನಾವು ಜೇವರ್ಗಿ ಕ್ಷೇತ್ರವನ್ನ ಒಂದು ಕೇಸ್ ಸ್ಟಡಿಯಾಗಿ ತಗೊಂಡು ಡೇಟಾದ ಆಧಾರದ ಮೇಲೆ ಒಂದು ಕಾರ್ಯತಂತ್ರದ ನೀಲನಕ್ಷೆಯನ್ನ ಹೇಗೆ ಹೆಣೆಯಬಹುದು ಅಂತ ನೋಡೋಣ. ಬನ್ನಿ, ಕೇವಲ ಸಂಖ್ಯೆಗಳನ್ನ ನೋಡದೆ ಅಲ್ಲಿನ ಜನರ ಜೀವನ ಮತ್ತೆ ನೆಲದ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಈ ನಮ್ಮ ವಿಶ್ಲೇಷಣೆಯಲ್ಲಿ ಒಂದು 5 ಹಂತದ ಪ್ರಯಾಣ ಮಾಡಲಿದ್ದೇವೆ. ನಾವು ಜೇವರ್ಗಿಯ ಮಣ್ಣಿನ ಸತ್ಯದಿಂದ ಶುರು ಮಾಡಿ ಸಂಖ್ಯೆಗಳ ಹಿಂದಿನ ಕಥೆಯನ್ನ ಬಿಡಿಸಿ ಒಂದು ಗಟ್ಟಿಯಾದ ಆಡಳಿತದ ನೀಲನಕ್ಷೆನ ತಲುಪ್ತೇವೆ. ಕೊನೆಯಲ್ಲಿ ನಿಜವಾದ ಜನಾದೇಶವನ್ನ ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡೋಣ. ಸರಿ, ಹಾಗಿದ್ರೆ ಮೊದಲು ನಾವು ಜೇವರ್ಗಿಯ ನೆಲದ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಯಾವುದೇ ರಾಜಕೀಯದ ಬೇರಿರೋದೇ ಅಲ್ಲಿನ ಜನ ಮತ್ತು ಅವರ ನೆಲದ ವಾಸ್ತವದಲ್ಲಿ. ಇಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯೇ ಆ ಕ್ಷೇತ್ರದ ಭವಿಷ್ಯವನ್ನ ನಿರ್ಧರಿಸುತ್ತೆ. ಕರ್ನಾಟಕದ ನಕ್ಷೆಯನ್ನೊಮ್ಮೆ ನೋಡಿ ಜೇವರ್ಗಿ ಕಲ್ಬುರ್ಗಿ ಜಿಲ್ಲೆಯಲ್ಲಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಈ ಪ್ರದೇಶವನ್ನ ಕೈಗಾರಿಕವಾಗಿ ಹಿಂದುಳಿದಿದೆ ಅಂತ ಗುರುತಿಸಲಾಗಿದೆ. ಸಹಜವಾಗಿಯೇ ಈ ಭೌಗೋಳಿಕ ಸ್ಥಾನವು ಅಲ್ಲಿನ ಆರ್ಥಿಕತೆ ಮತ್ತು ಜನರ ಬದುಕಿನ ಮೇಲೆ ನೇರ ಪರಿಣಾಮ ಬೀರುತ್ತೆ. ಈ ಒಂದೇ ಒಂದು ಸಂಖ್ಯೆ 91.3% ಬಹುಶಃ ಜೇವರ್ಗಿಯ ಇಡೀ ಕಥೆಯನ್ನೇ ಹೇಳ್ಬಿಡುತ್ತೆ. ಕ್ಷೇತ್ರದ ಬಹುತೇಕ ಜನಸಂಖ್ಯೆ ವಾಸವಿರೋದು ಗ್ರಾಮೀಣ ಪ್ರದೇಶಗಳಲ್ಲಿ. ಅಂದ್ರೆ ಅವರ ಆದ್ಯತೆಗಳು ನಗರ ಪ್ರದೇಶಗಳಿಗಿಂತ ಪೂರ್ತಿ ಬೇರೆಯಾಗಿರುತ್ತೆ. ಇಲ್ಲಿ ಕೃಷಿ, ನೀರು ಮತ್ತೆ ಮೂಲಭೂತ ಸೌಕರ್ಯಗಳೇ ರಾಜಕೀಯದ ದಿಕ್ಕನ್ನ ನಿರ್ಧರಿಸುತ್ತೆ. ಇಲ್ಲಿನ ಸಾಕ್ಷರತೆಯ ಅಂತರವನ್ನೊಮ್ಮೆ ಗಮನಿಸಿ. ಎಂಥ ಆತಂಕಕಾರಿಯಲ್ವಾ? ಪುರುಷರ ಸಾಕ್ಷರತೆ ಸುಮಾರು 70% ಇದ್ರೆ ಮಹಿಳೆಯರ ಸಾಕ್ಷರತೆ 39%ಗಿಂತನೂ ಕಡಿಮೆ ಇದೆ. ಈ 31% ಅಂತರ ಇದೆಯಲ್ಲ, ಇದು ಬರೀ ಒಂದು ಅಂಕಿಅಂಶ ಅಲ್ಲ, ಇದು ಆಳವಾಗಿ ಬೇರೂರಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸವಾಲನ್ನು ತೋರಿಸುತ್ತೆ. ಇದು ಮುಂದಿನ ಪೀಳಿಗೆಗಳ ಮೇಲೂ ಪರಿಣಾಮ ಬೀರುತ್ತೆ. ಇನ್ನು ಇಲ್ಲಿನ ಆರ್ಥಿಕತೆಯ ಬೆನ್ನೆಲುಬೆ ಕೃಷಿ. ಸುಮಾರು 87,000 ಜನ ಅಂದ್ರೆ 38,000 ರೈತರು ಮತ್ತು 49,000 ಕೃಷಿ ಕಾರ್ಮಿಕರು ತಮ್ಮ ಜೀವನೋಪಾಯಕ್ಕಾಗಿ ನೇರವಾಗಿ ಭೂಮಿಯನ್ನೇ ನಂಬಿಕೊಂಡಿದ್ದಾರೆ. ಯಾವುದೇ ಆರ್ಥಿಕ ಅಥವಾ ರಾಜಕೀಯ ತಂತ್ರಗಾರಿಕೆ ಈ ವಾಸ್ತವವನ್ನ ಕಡೆಗಣಿಸೋ ಹಾಗಿಲ್ಲ. ಕೈಗಾರಿಕವಾಗಿ ಹಿಂದುಳಿದ ಅನ್ನೋ ಪಟ್ಟ ಸುಮ್ನೆ ಬಂದಿದ್ದಲ್ಲ. ಇಲ್ಲಿ ದೀರ್ಘಕಾಲದಿಂದ ಅಭಿವೃದ್ಧಿಯ ಕೊರತೆ ಎದ್ದು ಕಾಣುತ್ತೆ. ರಸ್ತೆಗಳು, ವಿದ್ಯುತ್, ನೀರಾವರಿಯಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಜನರ ದಿನನಿತ್ಯದ ಬದುಕಿನ ಮೇಲೆ ಪರಿಣಾಮ ಬೀರುತ್ತಿದೆ. ಇದುವೇ ಅವರ ಪ್ರಮುಖ ನೋವಾಗಿದೆ. ಜನರ ಸಮಸ್ಯೆಗಳನ್ನ ಕೇಳಿದ್ರೆ ಒಂದು ಸ್ಪಷ್ಟ ಚಿತ್ರ ಕಣ್ಮುಂದೆ ಬರುತ್ತೆ. ಹಳ್ಳಿಗಳಲ್ಲಿ ಕೃಷಿ ಬೆಂಬಲ, ನೀರಾವರಿ ಮತ್ತು ರಸ್ತೆಗಳದ್ದೇ ಚಿಂತೆ. ಜೇವರ್ಗಿ ಪಟ್ಟಣದಲ್ಲಿ ಸ್ವಚ್ಛತೆ ಮತ್ತು ಆರೋಗ್ಯ ಸೇವೆಗಳ ಕೊರತೆ ಕಾಡುತ್ತಿದೆ. ಇನ್ನು ವಾರ್ಡ್ ಮಟ್ಟಕ್ಕೆ ಬಂದ್ರೆ ಮನೆ ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳು ತಡವಾಗ್ತಿರೋದೇ ದೊಡ್ಡ ಸಮಸ್ಯೆ. ಈ ಪ್ರತಿಯೊಂದು ದೂರು ಕೂಡ ಮತದಾರರ ನಿರೀಕ್ಷೆಗಳ ಕನ್ನಡಿ. ಸರಿ, ಇಲ್ಲಿಯವರೆಗೂ ನಾವು ನೆಲದ ವಾಸ್ತವ ನೋಡಿದ್ವಿ. ಈಗ ನೇರವಾಗಿ ಚುನಾವಣೆಯ ಅಂಕಿಅಂಶಗಳ ಕಡೆಗೆ ಹೋಗೋಣ. ಈ ಸಂಖ್ಯೆಗಳು ಏನ್ ಹೇಳ್ತವೆ ಅಂತ ಆಳವಾಗಿ ವಿಶ್ಲೇಷಿಸೋಣ. ಯಾಕಂದ್ರೆ ಸಂಖ್ಯೆಗಳು ಸುಳ್ಳು ಹೇಳಲ್ಲ. ಕಳೆದ 2 ಚುನಾವಣೆಗಳ ಕಥೆ ಇಲ್ಲಿದೆ. 2018ರಿಂದ 2023ಕ್ಕೆ ಬರುವಾಗ ಕಾಂಗ್ರೆಸ್ನ ವೋಟ್ ಶೇರ್ ಹೆಚ್ಚು ಕಮ್ಮಿ ಅಲ್ಲೇ ಇದೆ. ಆದ್ರೆ ಅಚ್ಚರಿಯ ವಿಷಯ ಅಂದ್ರೆ ಬಿಜೆಪಿಯ ಮತಪಾಲು ನಾಟಕೀಯವಾಗಿ ಕುಸಿದು ಆ ಮತಗಳು ಬಹುತೇಕ ನೇರವಾಗಿ ಜೆಡಿಎಸ್ ಕಡೆಗೆ ಶಿಫ್ಟ್ ಆಗಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸಂಖ್ಯೆಗಳನ್ನ ಇನ್ನೂ ಸ್ವಲ್ಪ ಆಳವಾಗಿ ನೋಡೋಣ. ಕಾಂಗ್ರೆಸ್ 2 ಸಲ ಗೆದ್ರೂ 2023ರಲ್ಲಿ ಅವರ ಗೆಲುವಿನ ಅಂತರ ಗಣನೀಯವಾಗಿ ಕಡಿಮೆಯಾಗಿದೆ. ಅದೇ ಹೊತ್ತಿಗೆ ಬಿಜೆಪಿಯ ಮತಗಳು 52,000ದಿಂದ 29,000ಕ್ಕೆ ಇಳಿದಿವೆ. ಇದು ಕೇವಲ ಮತ ಹಂಚಿಕೆಯ ಬದಲಾವಣೆಯಲ್ಲ, ಇದು ಪಕ್ಷದ ಮೇಲಿನ ನಂಬಿಕೆಯ ಕುಸಿತವನ್ನು ಸೂಚಿಸುತ್ತೆ. 2023ರ ಚುನಾವಣೆಯ ಇಡೀ ಕಥೆಯ ತಿರುಳೇ ಇದು. ಬಿಜೆಪಿಯ ಮತಪಾಲು ಅರ್ಧಕ್ಕರ್ಧ ಕುಸಿದು ಬಹುತೇಕ ನೇರವಾಗಿ ಜೆಡಿಎಸ್ಗೆ ವರ್ಗಾವಣೆಯಾಗಿದೆ. ಇದರಿಂದ ಕಲಿಬೇಕಾದ ರಾಜಕೀಯ ಪಾಠ ಅಂದ್ರೆ ಮತದಾರರ ಅಸಮಾಧಾನ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹರಿಯುತ್ತೆ. ಅದು ಸ್ಥಳೀಯ ವಾಸ್ತವಕ್ಕೆ ಸ್ಪಂದಿಸುವರ ಕಡೆಗೆ ವಾಲುತ್ತೆ. ಈ ಮತ ಹಂಚಿಕೆ ಒಂದು ಸ್ಪಷ್ಟ ರಾಜಕೀಯ ವಾಸ್ತವವನ್ನ ತೋರಿಸುತ್ತೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟಾಡಿ ಸುಮಾರು 78% ಮತಪಾಲನ್ನ ಹೊಂದಿವೆ. ಪ್ರಸ್ತುತ ಮೈತ್ರಿಕೂಟದ ರಾಜಕಾರಣದಲ್ಲಿ ಇದು ಬಿಜೆಪಿಯ ಮುಂದಿರುವ ದೊಡ್ಡ ಸವಾಲ್ ಏನು ಅನ್ನೋದನ್ನ ತೋರಿಸುತ್ತೆ. ಇಲ್ಲಿಯವರೆಗೂ ಚುನಾವಣೆಯಲ್ಲಿ ಏನಾಯ್ತು ಅಂತ ನೋಡಿದ್ವಿ. ಆದ್ರೆ ಅಸಲಿ ಪ್ರಶ್ನೆ ಯಾಕೆ ಹೀಗಾಯ್ತು ಅನ್ನೋದು. ನಾವು ವ್ಯಕ್ತಿಗಳ ಮೇಲೆ ಗಮನ ಕೇಂದ್ರೀಕರಿಸೋದು ಬಿಟ್ಟು ವ್ಯವಸ್ಥಿತ ಕಾರಣಗಳನ್ನ ಹುಡುಕೋಣ. ನೋಡಿ, ಇದೊಂದು ಸರಪಳಿಯ ತರಹ. ಎಲ್ಲದರ ಮೂಲ ಇರೋದು ಅಭಿವೃದ್ಧಿಯ ಕೊರತೆಯಲ್ಲಿ.
ಇದು ಕೃಷಿ ಸಂಕಷ್ಟವನ್ನ ಹೆಚ್ಚಿಸಿತು. ಕಲ್ಯಾಣ ಯೋಜನೆಗಳು ಬರ್ತಿದ್ರೂ ಉದ್ಯೋಗ ಸೃಷ್ಟಿ ಆಗದಿದ್ದಾಗ ಜನರಲ್ಲಿ ಒಂದು ತರಹದ ನಿರಾಸಕ್ತಿ ಮೂಡಿತು. ಇದರ ನೇರ ರಾಜಕೀಯ ಪರಿಣಾಮವೇ ಆಡಳಿತ ವಿರೋಧಿ ಅಲೆ ಮತ್ತು ಮತವರ್ಗಾವಣೆ. ಇಲ್ಲಿ ಒಂದು ಹೊಸ ಆದರೆ ಬಹಳ ಮುಖ್ಯವಾದ ಪರಿಕಲ್ಪನೆ ಬಗ್ಗೆ ಮಾತಾಡೋಣ. ಅದನ್ನ ನಾವು ಲೋಕಲ್ ಇನ್ಸೈಡರ್ ಕೋಶಿಯಂಟ್ ಅಥವಾ LQ ಅಂತ ಕರಿತೀವಿ. ಇದು ಒಬ್ಬ ಅಭ್ಯರ್ಥಿ ತನ್ನ ಕ್ಷೇತ್ರಕ್ಕೆ ಎಷ್ಟು ಆಳವಾಗಿ ಕನೆಕ್ಟ್ ಆಗಿದ್ದಾನೆ, ಜನರ ಜೊತೆ ಎಷ್ಟು ಬೆರೆತಿದ್ದಾನೆ ಅಂತ ಅಳೆಯೋ ಒಂದು ಮಾಪಕ. ಇದು ಬರೀ ಹುಟ್ಟಿದ ಸ್ಥಳ ಅಲ್ಲ, ಜನರ ನಾಡಿಮುಡಿತವನ್ನ ಅರಿತಿರೋ ಸಾಮರ್ಥ್ಯ. ಜೇವರ್ಗಿಯಲ್ಲಿ ಬಿಜೆಪಿ ಅಭ್ಯರ್ಥಿಯ LQ ಸ್ಕೋರ್ 50ಕ್ಕಿಂತ ಕಡಿಮೆ ಅಂತ ಅಂದಾಜಿಸಲಾಗಿದೆ. ಇದೇನಿದು ಬರೀ ನಂಬರ್ ಅನ್ಕೋಬೇಡಿ. ಜನ ಅಭ್ಯರ್ಥಿಯನ್ನ ಹೊರಗಿನವರು ಅಂತ ನೋಡಿದ್ದನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತೆ. ಮತ್ತು ಅವರ ಕಳಪೆ ಪ್ರದರ್ಶನಕ್ಕೆ ಇದೂ ಒಂದು ಮುಖ್ಯ ಕಾರಣ. ಬಿಜೆಪಿಗೆ ರಾಷ್ಟ್ರಮಟ್ಟದ ಬಲ ಇತ್ತು, ಕೇಡರಿತ್ತು. ಆದರೆ ಸ್ಥಳೀಯವಾಗಿ ಸಂಪರ್ಕವಿಲ್ಲದ ಅಭ್ಯರ್ಥಿ ಆ ಬಲವನ್ನೇ ಅಪ್ರಸ್ತುತಗೊಳಿಸಿದರು. ರಾಷ್ಟ್ರೀಯ ಸಂಪನ್ಮೂಲಗಳಿದ್ರೂ ಲೋಕಲ್ ಕನೆಕ್ಷನ್ ಇಲ್ಲದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಪಾಠ. ರಾಜಕೀಯದಲ್ಲಿ ಕೊನೆಗೆ ಎಲ್ಲವೂ ಸ್ಥಳೀಯ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದು ಮೂಲಭೂತ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ರಾಜಕೀಯ ಮಾತುಗಳು ಯಾವತ್ತೂ ಜವಾಬ್ದಾರಿಯಿಂದ ಕೂಡಿರ್ಬೇಕು. ಪ್ರತಿಯೊಬ್ಬ ನಾಗರಿಕನ ಘನತೆಯನ್ನ ಗೌರವಿಸಬೇಕು. ಇದು ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯ. ಸರಿ, ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡಿದ್ದು ಸಾಕು. ವಿಶ್ಲೇಷಣೆಗಿಂತ ಪರಿಹಾರ ಮುಖ್ಯ. ಹಾಗಿದ್ರೆ ಮುಂದೇನು? ವಿಶ್ಲೇಷಣೆಯಿಂದ ಕ್ರಿಯೆಯ ಕಡೆಗೆ ಸಾಗುವ ಆಡಳಿತಕ್ಕಾಗಿ ಒಂದು ಸ್ಪಷ್ಟ ನೀಲನಕ್ಷೆ ಹೇಗಿರಬೇಕು? ಪರಿಹಾರ 3 ಗಟ್ಟಿ ಕಂಬಗಳ ಮೇಲೆ ನಿಂತಿದೆ. ಮೊದಲನೇದು ಕೃಷ್ಣಾ ಜಲಾನಯನ ನೀರಾವರಿ ವಿಸ್ತರಣೆ, ಎರಡನೇದು ಸರ್ವಋತು ಗ್ರಾಮೀಣ ರಸ್ತೆ ಜಾಲ ಮತ್ತು ಮೂರನೇದು ಕೃಷಿ ಸಂಸ್ಕರಣಾ ಮತ್ತು ಕೌಶಲ್ಯ ಕೇಂದ್ರ. ಇವು ಕೇವಲ ಯೋಜನೆಗಳಲ್ಲ, ಇವು ನೀರು, ಸಂಪರ್ಕ ಮತ್ತು ಉದ್ಯೋಗದ ಮೂಲಕ ಜನರ ಜೀವನವನ್ನೇ ಬದಲಿಸಬಲ್ಲ ಭರವಸೆಗಳು. ಇದು ನೋಡಿ, ಪ್ರತಿಯೊಂದು ವರ್ಗದ ಜನರನ್ನ ತಲುಪೋಕೆ ಮಾಡಿರೋ ಒಂದು ಸೂಕ್ಷ್ಮ ಯೋಜನೆ. ಯುವಕರಿಗೆ ಉದ್ಯೋಗ, ಮಹಿಳೆಯರಿಗೆ ಕಲ್ಯಾಣ, ರೈತರಿಗೆ ನೀರಾವರಿ. ಇದು ಜನರ ಅಗತ್ಯಗಳನ್ನ ಎಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನ ತೋರಿಸುತ್ತೆ. ಸಂದೇಶ ಕಳಿಸುವಾಗ ಬಹಳ ಶಿಸ್ತು ಬೇಕು. ಜೇವರ್ಗಿ ಹಿಂದುಳಿದಿದೆ ಅನ್ನೋ ನೋವಿನ ಬಗ್ಗೆ ಮಾತಾಡಬೇಕು, ಅಭಿವೃದ್ಧಿಯ ಭರವಸೆ ಕೊಡಬೇಕು. ಅದೇ ಹೊತ್ತಿಗೆ ಸಮಾಜ ಒಡೆಯೋ ಯಾವುದೇ ಮಾತಿನಿಂದ 100 ಅಡಿ ದೂರ ಇರಬೇಕು. ಸಕಾರಾತ್ಮಕ ರಾಜಕಾರಣವೇ ಗೆಲುವಿನ ದಾರಿ. ಈ ಘೋಷಣೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೇವಲೊಂದು ಲೈನ್ ಆಗ್ಬಾರ್ದು. ಇದು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಮಾರ್ಗದರ್ಶಕ ಆಗಿರಬೇಕು. ಇದು ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಗಿರುವ ಬದ್ಧತೆಯನ್ನ ಮತ್ತೆ ಮತ್ತೆ ನೆನಪಿಸುತ್ತೆ. ಈಗ ನಾವು ನಮ್ಮ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ಬರೀ ತಂತ್ರಗಾರಿಕೆ ಬಗ್ಗೆ ಮಾತಾಡಲ್ಲ, ನಿಜವಾದ ಶಾಶ್ವತವಾದ ಜನಾದೇಶವನ್ನ ಹೇಗೆ ಕಟ್ಟೋದು ಅನ್ನೋ ತತ್ವದ ಬಗ್ಗೆ ಮಾತಾಡೋಣ. ಬರೀ ಒಂದು ಚುನಾವಣೆ ಗೆಲ್ಲೋದನ್ನ ದಾಟಿ ನಿಜವಾದ ಜನಾದೇಶವನ್ನ ಗಳಿಸೋದು ಅಂದ್ರೆ ಏನು? ಇದೊಂದು ಬಹಳ ಮುಖ್ಯವಾದ ಪ್ರಶ್ನೆ. ಜನಾದೇಶ ಅಂದ್ರೆ ಒಂದು ದಿನದ ಗೆಲುವಲ್ಲ, ಅದು ಜನರ ನಂಬಿಕೆಯನ್ನ ಗಳಿಸೋದು. ನಿರಂತರ ಕ್ರಿಯೆ ಮತ್ತು ಸೇವೆಯ ಮೂಲಕ ಆ ನಂಬಿಕೆಯನ್ನ ಉಳಿಸ್ಕೊಳ್ಳೋದು. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ನಾವು ಇನ್ನೊಂದು ಮೌಲ್ಯವನ್ನ ಮರೆಯೂ ಹಾಗೆ ಇಲ್ಲ. ರಾಜಕೀಯ ಸಂವಹನ ನಡೆಸುವಾಗ ಭಾರತದ DPDP ಕಾಯ್ದೆಯ ತತ್ವಗಳ ಪ್ರಕಾರ ಜನರ ಖಾಸಗಿತನ ಮತ್ತು ಅವರ ಒಪ್ಪಿಗೆಯನ್ನ ಗೌರವಿಸಲೇಬೇಕು. ನಂಬಿಕೆ ಕಟ್ಟೋದು ಇಲ್ಲಿಂದಲೇ ಶುರುವಾಗುತ್ತೆ. ಹಾಗಾದ್ರೆ ಮುಂದಿನ ದಾರಿ ಏನು? ಈ ತೀರ್ಮಾನಗಳನ್ನ ನೋಡಿ. ಅಭ್ಯರ್ಥಿ ಆಯ್ಕೆ, ಸಂದೇಶ ರವಾನೆ, ಮೂಲಸೌಕರ್ಯ. ಈ 3 ಕ್ಷೇತ್ರಗಳಲ್ಲಿ ತೆಗೆದುಕೊಳ್ಳೋ ಕಾರ್ಯತಂತ್ರದ ನಿರ್ಧಾರಗಳೇ ಫಲಿತಾಂಶವನ್ನ ನಿರ್ಧರಿಸುತ್ತೆ. ಇಲ್ಲಿ ತಂತ್ರಗಾರಿಕೆ ಮತ್ತು ಕಾರ್ಯರೂಪ ಎರಡೂ ಜೊತೆಯಾಗಿ ಹೋಗ್ಬೇಕು. ನಮ್ಮ ಇಡೀ ವಿಶ್ಲೇಷಣೆ ಮತ್ತು ಡೇಟಾ ತೋರಿಸ್ತಿರೋದು ಒಂದೇ ಒಂದು ನೇರವಾದ ಶಿಫಾರಸನ್ನ: ಅಭ್ಯರ್ಥಿಯನ್ನ ಬದಲಿಸಲೇಬೇಕು. ವಿಶ್ವಾಸಾರ್ಹತೆಯನ್ನ ಮರಳಿ ಪಡೆಯಲು ಮತ್ತು ಪರಿಣಾಮಕಾರಿಯಾಗಿ ಸ್ಪರ್ಧಿಸಲು ಕ್ಷೇತ್ರದ ಜನರೊಂದಿಗೆ ಸಂಪರ್ಕ ಇರುವ ಹೊಸ ಸ್ಥಳೀಯ ಮುಖದ ಅವಶ್ಯಕತೆಯಿದೆ. ಕೊನೆಯದಾಗಿ ನಾವು ಈ ವಿಶ್ಲೇಷಣೆಯನ್ನ ಅದರ ಮೂಲ ತತ್ವದೊಂದಿಗೆ ಮುಗಿಸೋಣ. ಚುನಾವಣೆ ಅಂದ್ರೆ ಅಧಿಕಾರ ಹಿಡಿಯೋ ಆಟ ಅಲ್ಲ, ಅದು ಉತ್ತಮ ಆಡಳಿತಕ್ಕಾಗಿ ಡೇಟಾವನ್ನ ಬಳಸೋ ಒಂದು ಕಲೆ ಮತ್ತು ವಿಜ್ಞಾನ. ಜನಪರ ಕಾಳಜಿ, ಸರಿಯಾದ ಡೇಟಾ ಮತ್ತೆ ಆಳವಾದ ವಿಶ್ಲೇಷಣೆ, ಇವೇ ನಿಜವಾದ ಜನಾದೇಶಕ್ಕೆ ದಾರಿ.